ಜಾತ್ರೆಯಲ್ಲಿ ಹಾಕಿದ್ದ ಫ್ಲೆಕ್ಸ್ ಸುಟ್ಟ ವಿಚಾರಕ್ಕೆ ಗಲಾಟೆ. ನಾಲ್ವರ ಮೇಲೆ ಯುವಕರಿಂದ ಮಾರಣಾಂತಿಕ ಹಲ್ಲೆ. ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಕಿದ್ದ ಫ್ಲೆಕ್ಸ್ ಅನ್ನ ಸಿಗರೇಟ್ನಿಂದ ಸುಟ್ಟಿದ್ದಾರೆ ಎಂಬ ಕಾರಣಕ್ಕೆ ಗ್ರಾಮದ ಕೆಲವರ ನಡುವೆ ಗಲಾಟೆ ನಡೆದು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ತಿಪಟೂರು ತಾಲೂಕಿನ ಪೆದ್ದಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಿಪಟೂರು ತಾಲೂಕಿನ ಪೆದ್ದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿ ಜಾತ್ರೆ ನಡೀತಾ ಇದ್ದು, ಜಾತ್ರೆಗಾಗಿ ಹಾಕಿದ್ದ ಫ್ಲೆಕ್ಸ್ ಅನ್ನ ಸಿಗರೇಟ್ನಿಂದ ಸುಟ್ಟಿದ್ದಾರೆ ಎಂದು ಶಿವಕುಮಾರ್, ಆದರ್ಶ್, ನಾಗರಾಜು ಹಾಗೂ ಗಂಗಾಧರಯ್ಯ ಎಂಬುವವರು ಇದೇ ಗ್ರಾಮದ ರಘುಪತಿ, ನರಸಿಂಹಮೂರ್ತಿ, ಶೋಭಾರಾಣಿ ಹಾಗೂ ಧ್ರುವಕುಮಾರ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಯಾರೋ ಫ್ಲೆಕ್ಸ್ ಅನ್ನ ಸುಟ್ಟಾಕಿರೋದಕ್ಕೆ ನಾವು ಸುಟ್ಟಿದ್ದೇವೆ ಎಂದು ನಮ್ಮ ಮೇಲೆ ಹಲ್ಲೆ ನಡೆಸಿದ್ರು ಎಂದು ಧ್ರುವಕುಮಾರ್ ಆರೋಪಿಸಿದ್ದಾರೆ. ಯಾರೋ ಸುಟ್ಟಿರುತ್ತೆ ಸಿಗರೇಟಿಂದ, ನನಗೆ ಅವಾಚ್ಯಗಳಿಂದ ಬೈದು ನೀವೇ ಸುಟ್ಟಿದೆಯಾ ಬಾ ಅಂತ ಹೇಳಿ ಮನೆ ಹತ್ರ ಕಳಿಸ್ಕೊಂಡು ದಡಿಲೆಲ್ಲ ಹೊಡೆದು ನಮ್ಮ ಮಾಮೈದಂಗೆ ಮಾನವತ್ತಿಗೆ ಹಲ್ಲೆ ಮಾಡಿ ಅವರು ಬಿಡ್ಸಕ್ಕೆ ಬಂದಾಗ ನಮ್ಮ ಮನೆ ಪಕ್ಕದಲ್ಲಿ ಅವರೊಂದು ಲೇಡಿಗೆ ಅವ್ರಿಗೂ ಕಪಾಳ ಕೊಟ್ಟು ಬಿಟ್ಟಿದೆ, ಎಲ್ಲ ಬಟ್ಟೆ ಎಲ್ಲ ಹರಿದಾಗಿ ಕಾಣಂಗೆಲ್ಲ ಹರಿದಾಗಿ ಮಾನಭಂಗ ಮಾಡಿ ಅವ್ರನ್ನ ಹಿಂದೆ ನಮ್ಮ ಮಾವವ್ರನ್ನ ಕುಚ್ಚಿ ಎಲ್ಲ ಇಸಿ ಬೋನ್ ಫ್ಯಾಕ್ಚರ್ ಮಾಡಿದ್ದಾರೆ. ಇನ್ನು ಸುಮಾರು ಜನರಿಗೆಲ್ಲ ಹೊಡೆದಿದ್ದಾರೆ. ನಮ್ಮ ರಿಲೇಷನ್ಗೆಲ್ಲ ಏನು ಕೊಡಿದ್ರು? ಫ್ಲೆಕ್ಸ್ ಸಿಗರೇಟಲ್ಲಿ ಸುಟ್ಟೋಗುತ್ತೆ. ಆದಿಯನ್ನು ಸಿಗರೇಟ್ ಆದಿ ಫೋಟೋಗಿ ಸಿಗರೇಟಲ್ಲಿ ಸುಟ್ಟಿದ್ದಾರೆ, ನೀವೇ ಸುಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಹೊಡೆದಿದ್ದಾರೆ. ಶಿವಕುಮಾರು, ಆದರ್ಶ, ನಾಗರಾಜು, ಆಮೇಲೆ ಆದರ್ಶರಪ್ಪ, ಗಂಗಾಧರಯ್ಯ ಒಂದು 4 ಜನ ಇನ್ನು ಮನೆ ಮುಂದೆಲ್ಲ ಬಂದಿದ್ದರು ಲೇಡೀಸ್. ಅವರು ನಮ್ಮ ಅತ್ತೆಗೆಲ್ಲ ಹೋದರು. ಇನ್ನು ಹಲ್ಲೆ ವೇಳೆ ಶೋಭಾರಾಣಿ ಮತ್ತು ಧ್ರುವಕುಮಾರ್ ಅವರ ಮೇಲೆ ಹಲ್ಲೆ ನಡೆಸಿ ಅವರ ಮೈ ಮೇಲಿದ್ದ ಮಾಂಗಲ್ಯ ಸರ ಸೇರಿದಂತೆ ಒಡವೆಗಳನ್ನು ಕಿತ್ತುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಅಲ್ಲದೆ ರಘುಪತಿ ಹಾಗೂ ನರಸಿಂಹಮೂರ್ತಿ ಅವರ ಮೇಲೆ ಮರದ ಹಲಗೆಯಿಂದ ಹಲ್ಲೆ ನಡೆಸಿದ ಪರಿಣಾಮ ಅವರಿಗೆ ತೀವ್ರ ರಕ್ತಸ್ರಾವವಾಗಿದ್ದು, ಕೂಡಲೇ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಶೋಭಾರಾಣಿ ಹಾಗೂ ಧ್ರುವಕುಮಾರ್ ಅವರನ್ನ ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾವ ಕಡೆ ಅಂತ ಕೇಳಿದ್ವಿ, ಕಿವಿಗೆಲ್ಲ ಒದೆ ಕೊಟ್ಟು ವಾಲೆಲ್ಲ ಕಿತ್ಕೊಂಡವ್ರೆ, ಮಾಂಗಲ್ಯ ಸರ ಎಲ್ಲ ಕಿತ್ಕೊಂಡವ್ರೆ. ಶಿವಕುಮಾರ, ಆದಿತ್ಯ, ನಾಗಣ್ಣ 4-5 ಜನ ಅವರೆಲ್ಲ ಬಂದು ಕಾಲಲ್ಲೇ ಬಂದವ್ರೆ, ಬಟ್ಟೆನೆಲ್ಲ ಹರಿದಾಕವ್ರೆ. ಸದ್ಯ ಈ ಸಂಬಂಧ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.